ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತೆ ಎಲೆಕ್ಷನ್ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಯಾವ ಕಾರಣಕ್ಕಾಗಿ ಎಲೆಕ್ಷನ್? ವಿದ್ಯಾರ್ಥಿ ಚುನಾವಣೆಗೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ರ. ಅವರ ಅಣತಿಯಂತೆ ರಾಜ್ಯದಲ್ಲಿ ಕಾಲೇಜ್ಗಳಲ್ಲಿ ಚುನಾವಣೆ ನಡೆಯುತ್ತಾ? ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಈ ಮೂಲಕ ರಾಜ್ಯ ಸರ್ಕಾರ ಮತ್ತೊಂದು ವಿವಾದವನ್ನ ಹುಟ್ಟು ಹಾಕುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಸರ್ಕಾರಿ ಕಾಲೇಜುಗಳಲ್ಲಿ ಮತ್ತೆ ಎಲೆಕ್ಷನ್ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಕಾಲೇಜುಗಳಲ್ಲಿ ಎಲೆಕ್ಷನ್ನ ವಾತಾವರಣ ಬಂದರೆ ಅದು ಯಾವ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗಬಹುದು? ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ರ. ಅವರ ಅಣತಿಯಂತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಕಾಲೇಜುಗಳಲ್ಲಿ ಚುನಾವಣೆಯನ್ನ ನಡೆಸುತ್ತಾ ಅನ್ನುವಂಥ ಪ್ರಶ್ನೆ. ನೋಡಿ, ಕಾಲೇಜ್ಗಳಲ್ಲಿ ಮತ್ತೆ ಚುನಾವಣೆಯ ಸಂಪ್ರದಾಯ. ಈ ಚುನಾವಣೆಗಳು ಕಾಲೇಜ್ಗಳಲ್ಲಿ ಬಂದರೆ ಅಲ್ಲಿ ಯಾವ ರೀತಿಯ ವಾತಾವರಣ ನಿರ್ಮಾಣ ಆಗುತ್ತೆ, ಯಾವ ರೀತಿಯ ಪರಿಸ್ಥಿತಿ ಬರುತ್ತೆ? ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟ ರೀತಿಯಲ್ಲಿ ಅವರ ಅಣತಿಯಂತೆ ರಾಜ್ಯ ಸರ್ಕಾರ ಸರ್ಕಾರಿ ಕಾಲೇಜುಗಳಲ್ಲಿ ಈ ಚುನಾವಣೆ ಸಂಪ್ರದಾಯಕ್ಕೆ ಮತ್ತೆ ಮುಂದಾಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಇದರ ಹಿನ್ನೆಲೆಯನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ವೀಕ್ಷಕರೇ. 1990ರಲ್ಲಿ ಈ ಚುನಾವಣೆಗಳನ್ನು ನಿಷೇಧ ಮಾಡಲಾಗಿತ್ತು. 1990ಯಲ್ಲಿ ಮತ್ತೆ ಚಾಲನೆಯನ್ನ ಕೊಡ್ತಾರ ರಾಜ್ಯ ಸರ್ಕಾರದವರು. ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆ ನಡೆಸುವಂತೆ ಪತ್ರ, ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಬರೆದಿರುವ ಪತ್ರ. ಕಾಲೇಜುಗಳಲ್ಲಿ ಚುನಾವಣೆಗೆ ಅವಕಾಶ ನೀಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆಯ ಬಗ್ಗೆ ಸರ್ಕಾರ ಚಿಂತನೆಯನ್ನು ನಡೆಸಬೇಕು ಅಂತ ಹೇಳಿ, ಕಾಲೇಜ್ಗಳಲ್ಲಿ ಚುನಾವಣೆ ಬರಬೇಕು ಅಂತ ಹೇಳಿ, ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆ ನಡೀಲಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಾರಂತೆ. 1990ರಲ್ಲಿ ಈ ಕಾಲೇಜ್ಗಳಲ್ಲಿ ನಡೀತಾ ಇದ್ದ ಚುನಾವಣೆಗಳಿಗೆ ಫುಲ್ ಸ್ಟಾಪ್ ಇಡಲಾಗಿತ್ತು, ನಿಷೇಧ ಹೇರಲಾಗಿತ್ತು. ಕಾರಣಗಳು ಕೂಡ ಹಲವಿದೆ. ಕಾಲೇಜ್ಗಳಲ್ಲಿ ಚುನಾವಣೆ ಅನ್ನುವಂಥದ್ದು ಬಂದರೆ ಆ ಚುನಾವಣೆಯ ಸಾಧಕ ಬಾಧಕಗಳು ಏನು, ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ? ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿ ಚಿಂತನೆ ಇರೋದಿಲ್ಲ. ಪ್ರತಿಷ್ಠೆಗಳ ಆರಂಭ ಆಗುತ್ತೆ, ಜಿದ್ದು ಆರಂಭ ಆಗುತ್ತೆ. ನನ್ನ ಗುಂಪು ನಿನ್ನ ಗುಂಪು, ಅವನು ನನ್ನ ಪರ ಇವನು ನಿನ್ನ ಪರ, ಅವನು ಮತ ಹಾಕಲಿಲ್ಲ ಅಂದ್ರೆ ಅವನು ಹೊಡೆದು ಹಾಕು. ಈ ರೀತಿಯ ವಾತಾವರಣ ಕಾಲೇಜುಗಳಲ್ಲಿ ಬೇಕಾ? ನಾವು ಕಾಲೇಜ್ಗೆ ಹೋಗೋ ಉದ್ದೇಶ ಯಾವುದಕ್ಕಾಗಿ? 1990ರಲ್ಲಿ ನಿಷೇಧಿಸಲಾಗಿದ್ದ ಸರ್ಕಾರಿ ಕಾಲೇಜುಗಳ ಚುನಾವಣೆ ಈಗ ಮತ್ತೆ ಆರಂಭ ಆದರೂ ಆಗ್ಬಹುದು. ಎಲೆಕ್ಷನ್ಗೆ ನಿಷೇಧ ಹೇರಿದ್ದ ಅಂದಿನ ಸಿಎಂ ವೀರೇಂದ್ರ ಪಾಟೀಲ್ ಅವರು 1990ರಲ್ಲಿ ಕಾಲೇಜುಗಳಲ್ಲಿ ಎಲೆಕ್ಷನ್ನೇ ಬೇಡ ಅಂತ ಹೇಳಿ ಅವತ್ತಿನ ಮುಖ್ಯಮಂತ್ರಿ ವೀರೇಂದ್ರ ಪಾಟೀಲ್ ಅವರು ಇದಕ್ಕೆ ಫುಲ್ ಸ್ಟಾಪ್ ಇಟ್ಟಿದ್ರು. 1990ರಲ್ಲಿ ಬೆಂಗಳೂರಿನ RC ಕಾಲೇಜಿನಲ್ಲಿ ಹಿಂಸಾಚಾರ ನಡೆದಿತ್ತು. ಕಾಲೇಜ್ ಎಲೆಕ್ಷನ್ ನಲ್ಲಿ ವಿದ್ಯಾರ್ಥಿಗಳ ನಡುವೆ ಮಾರಾಮಾರಿ ನಡೆದಿತ್ತು. ನೋಡಿ, ಇದನ್ನೇ ಹೇಳ್ತಿದ್ದೆ ನಾನು. ರಾಜ್ಯದ ಹಲವು ಕಾಲೇಜುಗಳ ಚುನಾವಣೆಯಲ್ಲಿ ವ್ಯಾಪಕ ಗಲಭೆಗಳಾಗಿತ್ತು. ನಂತರ ಕಾಲೇಜು ಚುನಾವಣೆಗೆ ಬ್ರೇಕ್ ಹಾಕಿದ್ರು ಅವತ್ತಿನ ಸಿಎಂ ವೀರೇಂದ್ರ ಪಾಟೀಲ್ ಅವರು. ಅಂದಿನ ಸರ್ಕಾರ ಇದರ ಗೊಡವೆ ಬೇಡ ಅಂತ ಹೇಳಿ ಕಾಲೇಜ್ಗಳಲ್ಲಿ ಚುನಾವಣೆಯನ್ನ ನಿಲ್ಲಿಸಿಬಿಟ್ಟಿತ್ತು. ಈಗ ಮತ್ತೆ ಕಾಲೇಜ್ ಚುನಾವಣೆಗೆ ಪ್ಲಾನ್ ಮಾಡ್ತಾ ಇರೋದು ಶಿಕ್ಷಕರಲ್ಲಿ ಹೊಸ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ನಡುಕ ಶುರುವಾಗಿದೆ. ಚುನಾವಣೆ ಬೇಕಾ ಅನ್ನುವಂಥ ಪ್ರಶ್ನೆ ಇದೆ. ಇದರ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡಬೇಕಾಗತ್ತೆ. ಚುನಾವಣೆ ಆರಂಭ ಆಗ್ಬಿಟ್ರೆ, ಚುನಾವಣೆ ಪ್ರತೀತಿ ಮತ್ತೆ ಕಾಲೇಜ್ಗಳಲ್ಲಿ ಬಂದುಬಿಟ್ರೆ ಅದನ್ನ ಪ್ರತಿಷ್ಠೆಯಾಗಿ ವಿದ್ಯಾರ್ಥಿಗಳು ತಗೋತಾರೆ. ಹಿಂಸೆಗಳ ಆರಂಭ ಆಗುತ್ತೆ. ವಿದ್ಯಾರ್ಥಿ ಗುಂಪುಗಳ ಮಧ್ಯೆ ಮಾರಾಮಾರಿ ಆರಂಭ ಆಗುತ್ತೆ. ಗುಂಪುಗಳು ಸ್ಟಾರ್ಟ್ ಆಗೋದೇ ಮಾರಕ್ಕೆ. ಕ್ಯಾಂಪಸ್ ಚುನಾವಣೆ ವಿಷಯ ದೃಢೀಪಡಿಸಿದ್ದಾರೆ ಸಿಎಂ ಅವರು. ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆ ಬಗ್ಗೆ ಚಿಂತನೆ ನಡೆದಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿರುವಂತದ್ದು ದೃಢಪಡಿಸಿದ್ದಾರೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಂಪಸ್ ಚುನಾವಣೆಯ ವಿಷಯ ಚಿಂತನೆಯ ಬಗ್ಗೆ, ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆಯ ಬಗ್ಗೆ ಚಿಂತನೆ ನಡೆದಿದೆ ಅನ್ನುವಂಥ ಮಾತನ್ನ ರಿಪಬ್ಲಿಕ್ ಕನ್ನಡಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಲ್ಲಿಗೆ ಚುನಾವಣೆ ನಡೆಯುತ್ತಾ? ಆ ಒಂದು ಮೊದಲಿನ ಪ್ರತೀತಿ ವಾಪಸ್ ಬರುತ್ತಾ? ಬಂದ್ರೆ ಏನಾಗಬಹುದು? ವೀರೇಂದ್ರ ಪಾಟೀಲ್ ಅವರು ಸಿಎಂ ಆಗಿದ್ದ ಟೈಮ್ನಲ್ಲಿ ಇದನ್ನ ಸ್ಟಾಪ್ ಮಾಡಿದ್ರು. ಈಗ ಮತ್ತೆ ಯಾಕೆ ಈ ರೀತಿಯ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ? ಈಗ
ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ಸ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆಗಳು ನಡೀತಿದೆಯಾ ಸರ್? ಕ್ಯಾಂಪಸ್ ಎಲೆಕ್ಷನ್ಸ್ ಯೂನಿವರ್ಸಿಟೀಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಈ ಸ್ಟೂಡೆಂಟ್ ಎಲೆಕ್ಷನ್ಸ್ ಬರ್ತಾವಲ್ಲ, ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆ ನಡೀತಿದೆಯಾ? ಕಾಲೇಜ್ಗಳಲ್ಲಿ ಅದು ಚಿಂತನೆ ಇದೆ. ರಾಹುಲ್ ಗಾಂಧಿ ಅವರು ಇಂಟ್ರೆಸ್ಟ್ ತೋರಿಸ್ದಂಗೆ ಕಾಣಿಸ್ತಾ ಇದ್ದಾರೆ ಸರ್. ರಾಹುಲ್ ಗಾಂಧಿ ಅವರು ಸ್ವಲ್ಪ ಇಂಟ್ರೆಸ್ಟೆಡ್ ಇದ್ದಾರೆ ಅದರಲ್ಲಿ. ಹೌದು, ವೈ ನಾಟ್? ಅಲ್ಲ ಹೇಳಿ ಸರ್, ಈಗ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ಸ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆಗಳು ನಡೀತಿದೆಯಾ ಸರ್? ಕ್ಯಾಂಪಸ್ ಎಲೆಕ್ಷನ್ಸ್ ಯೂನಿವರ್ಸಿಟೀಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಈ ಸ್ಟೂಡೆಂಟ್ ಎಲೆಕ್ಷನ್ಸ್ ಬರ್ತಾವಲ್ಲ, ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆ ನಡೀತಿದೆಯಾ? ಕಾಲೇಜ್ಗಳಲ್ಲಿ ಅದು ಚಿಂತನೆ ಇದೆ. ರಾಹುಲ್ ಗಾಂಧಿ ಅವರು ಇಂಟ್ರೆಸ್ಟ್ ತೋರಿಸ್ದಂಗೆ ಕಾಣಿಸ್ತಾ ಇದ್ದಾರೆ ಸರ್. ರಾಹುಲ್ ಗಾಂಧಿ ಅವರು ಸ್ವಲ್ಪ ಇಂಟ್ರೆಸ್ಟೆಡ್ ಇದ್ದಾರೆ ಅದರಲ್ಲಿ. ಹೌದು, ವೈ ನಾಟ್? ಅಲ್ಲ ಹೇಳಿ ಸರ್, ಈಗ ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕ್ಯಾಂಪಸ್ ಎಲೆಕ್ಷನ್ಸ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದರೂ ಚರ್ಚೆಗಳು ನಡೀತಿದೆಯಾ ಸರ್? ಕ್ಯಾಂಪಸ್ ಎಲೆಕ್ಷನ್ಸ್ ಯೂನಿವರ್ಸಿಟೀಸ್ಗಳಲ್ಲಿ ಕಾಲೇಜ್ಗಳಲ್ಲಿ ಈ ಸ್ಟೂಡೆಂಟ್ ಎಲೆಕ್ಷನ್ಸ್ ಬರ್ತಾವಲ್ಲ, ಅದನ್ನ ರೀಇಂಟ್ರೊಡ್ಯೂಸ್ ಮಾಡೋದ್ರ ಬಗ್ಗೆ ಏನಾದ್ರು ಚರ್ಚೆ ನಡೀತಿದೆಯಾ? ಕಾಲೇಜ್ಗಳಲ್ಲಿ ಅದು ಚಿಂತನೆ ಇದೆ. ರಾಹುಲ್ ಗಾಂಧಿ ಅವರು ಇಂಟ್ರೆಸ್ಟ್ ತೋರಿಸ್ದಂಗೆ ಕಾಣಿಸ್ತಾ ಇದ್ದಾರೆ ಸರ್. ರಾಹುಲ್ ಗಾಂಧಿ ಅವರು ಸ್ವಲ್ಪ ಇಂಟ್ರೆಸ್ಟೆಡ್ ಇದ್ದಾರೆ ಅದರಲ್ಲಿ. ಹೌದು, ವೈ ನಾಟ್? ಅಲ್ಲ ಹೇಳಿ ಸರ್, ಈಗ ಕಾಲೇಜು ಇನ್ನ ಈ ಎಲ್ಲ ಬೆಳವಣಿಗೆಗಳಿಗೆ ಪುಷ್ಟಿ ನೀಡುವಂತೆ ರಿಪಬ್ಲಿಕ್ ಕನ್ನಡಕ್ಕೆ MLC ಸಲೀಂ ಅಹಮದ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್. ಎಲೆಕ್ಷನ್ ಮಾಡುವಂತೆ ಮುಖ್ಯಮಂತ್ರಿಗಳಿಗೆ ರಾಹುಲ್ ಗಾಂಧಿ ಅವರು ಸೂಚನೆಯನ್ನ ಕೊಟ್ಟಾಗಿದೆಯಂತೆ. ಸೊ ಮುಂಬರುವ ಶೈಕ್ಷಣಿಕ ವರ್ಷದಿಂದ ಕಾಲೇಜಲ್ಲಿ ಎಲೆಕ್ಷನ್. ಸಲೀಂ ಅಹಮದ್ ಹೇಳ್ತಾ ಇರೋದು ಕಾಂಗ್ರೆಸ್ನ MLC. CM ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಸೂಚನೆಯನ್ನ ಕೊಟ್ಟಿದ್ದಾರಂತೆ, ಎಲೆಕ್ಷನ್ ಮಾಡಿ ಅಂತ ಹೇಳಿ. ಸೊ ಮುಂಬರುವ ಶೈಕ್ಷಣಿಕ ವರ್ಷದಿಂದ ಕಾಲೇಜಲ್ಲಿ ಎಲೆಕ್ಷನ್ ಸ್ಟಾರ್ಟ್. NSUI ಮನವಿಯಂತೆ ಚುನಾವಣೆ ನಡೆಸೋದಕ್ಕೆ ರಾಹುಲ್ ಗಾಂಧಿ ಸಲಹೆಯನ್ನ ಕೊಟ್ಟಿದ್ರು, ಸೂಚನೆಯನ್ನ ಕೊಟ್ಟಿದ್ರು. ಆ ಪ್ರಕಾರವಾಗಿ ನಮ್ಮ ರಾಜ್ಯದಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದಿಂದ, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಇಂದ ಎಲೆಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂತ ಸಲೀಂ ಅಹಮದ್ ಹೇಳಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ. ವಿಧಾನ ಪರಿಷತ್ನ ಆಡಳಿತ ಪಕ್ಷದ ಸಚೇತಕ ಸಲೀಂ ಅಹಮದ್ ಈ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಕರ್ನಾಟಕ NSUI ಅಧ್ಯಕ್ಷನಿರುವಾಗ ಅಂದೇ ಕಾಲದಲ್ಲಿ ವೀರೇಂದ್ರ ಪಾಟೀಲ್ ಚೀಫ್ ಮಿನಿಸ್ಟರ್ ಆಗಿದ್ದರು. KS ರಂಗನಾಥ್ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಸೊ 89ವರೆಗೂ ಚುನಾವಣೆ ನಡೀತಾ ಇತ್ತು ಗೌರ್ಮೆಂಟ್ ಕಾಲೇಜ್, ಪ್ರೈವೇಟ್ ಕಾಲೇಜಸಲ್ಲಿ. ಒಂದು ಘಟನೆ ಬೆಂಗಳೂರಿನ RC ಕಾಲೇಜಲ್ಲಿ ಒಂದು ಘಟನೆ ಆಯಿತು. ಸ್ವಲ್ಪ ಗಲಾಟೆ ಆಗುವಾಗ ಅಲ್ಲಿ ಪ್ರಿನ್ಸಿಪಲ್ ಹೋಗಿಸಿದ ಹೆಲ್ತ್ ನಮ್ಮ ರಂಗನಾಥ್ ಸರ್ ಮಿನಿಸ್ಟರ್ಗೆ ಹೋಗ್ಬಿಟ್ಟು ಆವಾಗ ಅದನ್ನು ಬ್ಯಾನ್ ಮಾಡಿದ್ರು. ಆ ಸಂದರ್ಭ ಹೇಳುವಾಗ ಅವರು ಆಸ್ಕರ್ ಫರ್ನಾಂಡಿಸ್ KPCC ಅಧ್ಯಕ್ಷ ಕರೆದು ನೀವು ಹೋಗಿ ಮಾತಾಡಿಬಿಟ್ಟು ಎಲೆಕ್ಷನ್ಸ್ ಮಾಡಿ ಅಂತ ಹೇಳಿದರು. ಆದರೆ ರಂಗನಾಥ್ ಸಾಹೇಬ್ರು ಒಪ್ಪಲೇ ಇಲ್ಲ. ಇಲ್ಲ ಕಾಲೇಜಲ್ಲಿ ಗೂಂಡಾಗಿ ನಡೆಯುತ್ತೆ, ಹಾಗೆ ಗಲಾಟೆ ಮಾಡ್ತಾ ಅಂತ ಹೇಳಿದರೆ. ಸೊ ಅಲ್ಲಿ ಸ್ಟಾಪ್ ಆಯಿತು. ನಾವು ಪದೇ ಪದೇ ಎಲೆಕ್ಷನ್ಸ್ ಮಾಡಬೇಕಂತ ಒತ್ತಾಯ ಕೂಡ ಮಾಡ್ತಾಯಿದ್ವಿ. ಇತ್ತೀಚಿನ ದಿನಗಳಲ್ಲಿ ಮೊನ್ನೆ NSUI ಅವರು ಕೂಡ ಭೇಟಿ ಮಾಡಿದರು ರಾಹುಲ್ ಗಾಂಧಿ ಅವ್ರಿಗೆ. ಅವೆಲ್ಲ ಮಾತಾಡಿ ಎಲೆಕ್ಷನ್ಸ್ ಆಗಬೇಕು, ಯಾಕಂತೇಳಿದ್ರೆ ಈ ಎಲೆಕ್ಷನ್ ಮೂಲಕ ಯುವಕರಿಗೆ ಒಂದು ವೇದಿಕೆ ಸಿಗುತ್ತೆ ಮತ್ತು ನಾಯಕತ್ವ ಗುಣ ಬೆಳೆಸ್ಕೊಳ್ಳೋಕ್ಕೆ ಒಂದು ಅವಕಾಶಗಳು. ನಾವೆಲ್ಲ ನಾನಿರ್ಬೋದು, DK ಶಿವಕುಮಾರ್ ಇರ್ಬೋದು, ರೇವಣ್ಣ, ರಾಮಲಿಂಗಾರೆಡ್ಡಿ, ಹರಿಪ್ರಸಾದ್ ಅವರು. ಸೊ ಇಡೀ ರಾಜ್ಯದಲ್ಲಿ ಸಾಕಷ್ಟು ಯುವಕರು ಇವತ್ತು, ಬಸವರಾಜ್ ಇರ್ಬೋದು, ಸಾಕಷ್ಟು ಯುವಕರು ಇವತ್ತು NSUI ದಿಂದ ಬಂದು ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿಬಿಟ್ಟು ಆಲ್ ಇಂಡಿಯಾ NSUI ಪ್ರೆಸಿಡೆಂಟ್ ಆಗಿಬಿಟ್ಟು ನಾವು ಕೆಲಸ ಮಾಡಿದ್ವಿ. ಇಡೀ ದೇಶ ಎಲೆಕ್ಷನ್ಸ್ ಇದೆ, ಡೆಲ್ಲಿ ಯೂನಿವರ್ಸಿಟಿ ಎಲೆಕ್ಷನ್ಸ್ ಇದೆ. ಸೊ ಕರ್ನಾಟಕ ಎಲೆಕ್ಷನ್ಸ್ ಇಲ್ಲ, ಅದಕ್ಕೆ ಎಲೆಕ್ಷನ್ಸ್ ಮಾಡಬೇಕಂತ ನಾವು ಒತ್ತಾಯ ಮಾಡಿದ್ವಿ. ಅದಕ್ಕೆ ಸ್ಪಂದಿಸ್ಬಿಟ್ಟು ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯ ಅವರಿಗೆ, CM ಅವ್ರಿಗೆ ಹೇಳಿ ಎಲೆಕ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಬಹುಶಃ ಮುಂದಿನ ಶೈಕ್ಷಣಿಕೆಯಲ್ಲಿ ಎಲೆಕ್ಷನ್ಸ್ ಆಗತ್ತಂತ ವಿಶ್ವಾಸ ನಮಗಿದೆ. ಇದೆ, ಚರ್ಚೆ ಇದೆ. ಯಾಕಂತ ಹೇಳಿದ್ರೆ ಯಾಕೆ ಎಲೆಕ್ಷನ್ ಮಾಡಬಾರ್ದು? 18 ವರ್ಷದ ಯುವಕ ಒಬ್ಬ ವೋಟ್ ಆಗ್ಬೋದು, MP ಗೆ, MLA ಗೆ, ಜಿಲ್ಲಾ ತಾಲೂಕು ಪಂಚಾಯತ್ ವೋಟ್ ಹಾಕಿ ಎಲೆಕ್ಟ್ ಮಾಡ್ಬೋದು. ಆದರೆ ವಿದ್ಯಾರ್ಥಿ ಸಂಘಟನೆ ಯಾಕೆ ಇರಬಾರ್ದು? ಆದರೆ ವಿದ್ಯಾರ್ಥಿಗಳಿಗೆ ಹೋರಾಟ ಮಾಡೋದು ದೊಡ್ಡ ಶಕ್ತಿ ಬರುತ್ತೆ. ಆಮೇಲೆ ನಾಯಕತ್ವ ಇಡೀ ಸ್ಟೇಟಲ್ಲಿ ಒಬ್ಬ ಸ್ಟೂಡೆಂಟ್ ಅಂತ ಹೇಳಿದ್ರೆ ಒಂದು 100 ಕಾಲೇಜ್ ಎಲೆಕ್ಷನ್ಸ್ ಆದರೆ ನಮಗೊಂದು 10-15 ಜನ ಒಳ್ಳೆ ನಾಯಕರನ್ನ ಇಲ್ಲ ಅಂತ ಹೇಳಿದ್ರೆ ಈಗ ಫ್ಯಾಮಿಲಿ ಮೆಂಬರ್ಸ್ನ ಹುಡುಗಬೇಕು ನಾವು. ಅದರಿಂದ ವಿದ್ಯಾರ್ಥಿ ಸಂಘಟನೆ ಮೂಲಕ ದೊಡ್ಡ ಶಕ್ತಿ ಅದು ವಿದ್ಯಾರ್ಥಿ ಸಂಘಟನೆ. ವಿಚಿತ್ರವಾಗಿದೆ ಸಲೀಂ ಅಹಮದ್ ಅವರ ಹೇಳಿಕೆ. ಫೈನ್, ಇದ್ರ ಬಗ್ಗೆ ನಾವು ಮಾತಾಡೋಣ ನೆಕ್ಸ್ಟ್. ಈಗ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿದ್ದಾರೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ. ಹುಬ್ಬಳ್ಳಿಯಿಂದ ಪ್ರಕಾಶ್ ಹಿರೇಮಠ್, ಬೆಂಗಳೂರಿನಿಂದ ವೀರೇಶ್, ಹಾಗೆಯೇ ಬೆಳಗಾವಿಯಿಂದ ಮೈಲಾರಿ ಪಟಾತ್.
ಈ ವಿಚಾರವಾಗಿ ವಿದ್ಯಾರ್ಥಿಗಳ ಮನಸ್ಥಿತಿ ಏನು, ವಿದ್ಯಾರ್ಥಿಗಳ ಅಭಿಪ್ರಾಯ ಏನು ಅನ್ನೋದನ್ನ ನೇರವಾಗಿ ವಿದ್ಯಾರ್ಥಿಗಳಿಂದನೇ ತಿಳ್ಕೊಂಡ್ಬಿಡೋಣ. ನಮ್ಮ ಪ್ರತಿನಿಧಿ ಬೆಳಗಾವಿಯಿಂದ ಮೈಲಾರಿ ಪಟಾತ್ ಅವರ ಜೊತೆಗೆ. ಮೈಲಾರಿ, ನಿಮ್ಮ ಜೊತೆಗೆ ವಿದ್ಯಾರ್ಥಿಗಳಿದ್ದಾರೆ, ನೇರವಾಗಿ ವಿದ್ಯಾರ್ಥಿಗಳನ್ನ ಮಾತಾಡಿಸಿ. ಸರ್ಕಾರ ಈಗ ಈ ನಿರ್ಧಾರಕ್ಕೆ ಬಂದಿದೆ, ಅವರ ಮನಸ್ಥಿತಿ ಹೇಗಿದೆ? ಇದನ್ನ ಅವರು ಸ್ವಾಗತಿಸ್ತಾರಾ? ಚುನಾವಣೆ ಆದರೆ ಒಳ್ಳೆಯದು ಅಂತ ಹೇಳ್ತಾರಾ? ನಮಗೆ ಚುನಾವಣೆ ಬೇಡವೇ ಬೇಡ ಕಾಲೇಜ್ಗಳಲ್ಲಿ ಅಂತ ಹೇಳ್ತಾರಾ? ಎಸ್ ಮೈಲಾರಿ, ಓಲ್ ಟು ಯು, ವಿದ್ಯಾರ್ಥಿಗಳನ್ನು ಮಾತಾಡಿಸಿ. ಎಸ್ ಶ್ರೀಪಾದ್, ನಾನು ನೇರವಾಗಿ ವಿದ್ಯಾರ್ಥಿಗಳನ್ನು ಮಾತನಾಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಈಗ ರಾಜ್ಯ ಸರ್ಕಾರ ಏನು ಕಾಲೇಜುಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ ಎಲೆಕ್ಷನ್ ಮಾಡಬೇಕನ್ನೋ ಒಂದು ಚಿಂತನೆ ಇದೆ. ತಾವು ಏನು ಹೇಳ್ತೀರಿ ಸರ್? ಕಾಲೇಜುಗಳಲ್ಲಿ ಎಲೆಕ್ಷನ್ ಮಾಡೋದು ಒಳ್ಳೆಯದು. ಯಾಕಂತಂದರೆ ವಿದ್ಯಾರ್ಥಿಗಳಿಗೆ ಒಂದು ಏನೋ ಸಮಸ್ಯೆಗಳಿದ್ದರೂ ಕೂಡ ಒಂದು ಏನೋ ಕಾಲೇಜುಗಳನ್ನ ಪ್ರತಿನಿಧಿಸುವಂಥ ಒಬ್ಬ ನಾಯಕ ಇದ್ದಂತಂದರೆ ಅವರಿಗೆ ಒಂದು ಸಮಸ್ಯೆಗಳ ಬಗೆಹರಿಸೋದ್ರಲ್ಲಿ ಅವನು ಮುಂದಾಳತ್ವ ವಹಿಸ್ತಾನೆ. ಹಾಗಾಗಿ ಕಾಲೇಜುಗಳ ಎಲೆಕ್ಷನ್ ಆಗಿ ಅದರಲ್ಲಿ ನಾಯಕರು ಬೆಳೀತಾರೆ ಅನ್ನೋದು ಒಂದು ಒಳ್ಳೆಯ ಅಭಿಪ್ರಾಯ. ಆದರೆ ಏನು ಇದು ರಾಹುಲ್ ಗಾಂಧಿಯವರು ಒಂದು ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಬಟ್ ಅದು ಏನಂತಂದರೆ ಒಂದು ಯಾವುದೋ ಬೇರೆ ಸಂಘಟನೆ ಏನೋ NSY ಇದೆಯಲ್ಲ, ಅವರು ಒಂದು ಮನವಿಯನ್ನು ಆಲಿಸಿಕೆರೆ ಇವರು ಪತ್ರ ಬರೆದಿದ್ದಾರೆ. ಅದನ್ನು ಇವರು ಮುಂಚೆನೇ ಮಾಡಿದರೆ ಒಂದು ಒಳ್ಳೆಯದಿತ್ತು. ಆದರೆ ಇದು ಒಳ್ಳೆಯದು. ಬಟ್ ಏನಂತಂದರೆ ಇದರಿಂದ ಏನು ರಾಜಕೀಯ ಪಕ್ಷಗಳಿದಾವಲ್ಲ, ಅವರು ಯಾವತ್ತೂ ಕೂಡ ಇದಕ್ಕೆ ಡೈರೆಕ್ಟಾಗಿ ಇದರಲ್ಲಿ ಇನ್ವಾಲ್ವ್ ಆಗಬಾರ್ದು ಅಂತೇಳಿ ನಮ್ಮ ಅಭಿಪ್ರಾಯ. ಒಂದು ಯಾಕಂತಂದರೆ ಅವರು ಡೈರೆಕ್ಟಾಗಿ ಇದರಲ್ಲಿ ಇನ್ವಾಲ್ವ್ ಆದ್ರು ಅಂತಂದರೆ ಇದರಲ್ಲಿ ಏನೋ ಒಂದು ಕಾಲೇಜುಗಳಲ್ಲಿ ಒಂದು ಹಣದ ಒಂದು ಓಟ್ಗಳನ್ನ ಮಾರಾಟವನ್ನು ಮಾಡ್ಕೊತಾರಲ್ಲ, ಸರ್ಕಾರ ಸ್ವಂತ ನಿರ್ಧಾರ ತಗೋಬೇಕಿತ್ತು, ಅವ್ರ ಸಲಹೆ ತಗೋಬಾರ್ದಿತ್ತು ಅಂತಾರೆ. ಹೌದೌದು, ಒಂದು ಯಾವುದೋ ಬೇರೆ ಇದರಿಂದ ಸಲಹೆ ತಗೋಬಾರ್ದು. ಯಾಕಂದರೆ ಸ್ವಂತ ನಿರ್ಧಾರವನ್ನು ಸರ್ಕಾರ ತಗೋಬೇಕಾಗಿತ್ತು. ಅದು ಒಳ್ಳೆಯದು, ಅದನ್ನು ನಾವು ಸ್ವೀಕರಿಸ್ತೀವಿ. ಸರ್ಕಾರ ಏನೋ ಅದನ್ನು ನಿಲುವನ್ನು ತೊಗೊಂಡಿದೆ, ಇದನ್ನು ನಾವು ಸ್ವೀಕರಿಸ್ತೀವಿ. ಮೇಡಮ್, ತಾವೇನು? ಎಲ್ಲರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಬೆಳಿಬೇಕಂತಂದ್ರೆ ಚುನಾವಣೆ ನಡೆಸೋದು ಅವಶ್ಯಕ. ಹಂಗಂತೇಳಿ ಅದು ಬೇರೆ ರೀತಿ ಹೋಗಬಾರ್ದು, ಹೊಡೆದಾಟ ಬಡದಾಟ ಇವೆಲ್ಲ ಆಗಬಾರ್ದು. ಒಂದು ಕರೆಕ್ಟಾದ ಕ್ರಮದಲ್ಲಿ ಹೋಗಬೇಕು ಅಂತ ಹೇಳೋದಕ್ಕೆ ಇಷ್ಟ. ಈಗ ಅದು ಗಲಾಟೆ ಆಗಿತ್ತು ಅನ್ನೋ ಕಾರಣಕ್ಕಾಗಿ ನಿಲ್ಲಿಸಿದ್ರು, ಈಗ ಮತ್ತೆ ಚಿಂತನೆ ಮಾಡ್ತಿದ್ದಾರೆ. ಅದಕ್ಕೆ ಕ್ರಮಗಳನ್ನ ತಗೋಬೇಕು. ಗಲಾಟೆ ಆಗದ ಹಾಗೆ ಹೆಂಗೆ ತಡಿಬೇಕು ಅದನ್ನೆಲ್ಲ ನೋಡಿಕೊಂಡು ನಡೆಸ್ಬೋದು ಚುನಾವಣೆ. ಒಟ್ಟು ನೀವು ಇದು ಸ್ವಾಗತ ಮಾಡ್ತೀರಿ? ಹಾಂ, ಒಳ್ಳೆ ರೀತಿಯಿಂದ ನಡೆದ್ರೆ ಸ್ವಾಗತ ಮಾಡಿ. ಕೊನೆಯದಾಗಿ, ಈಗ ಚುನಾವಣೆಗಳಾಗ್ತಿವೆ, ಗಮನಿಸ್ತಿ MLA MP ಎಲ್ಲ ಚುನಾವಣೆಗಳಾಗ್ತಿವೆ. ಅದು ಯಾವ ರೀತಿ ಆಗುತ್ತೆ ಅನ್ನೋದು ತಮಗೂ ಗೊತ್ತಿದೆ. ಇಲ್ಲಿಯೂ ಆ ರೀತಿ ಏನಾದರೂ ದುಷ್ಪರಿಣಾಮ ಆಗ್ಬೋದಾ? ದುಷ್ಪರಿಣಾಮ ಆಗ್ಬೋದು. ಅದಕ್ಕೆ ಆ ಕಾಲೇಜಿನವರು ಯಾವ್ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವೇನು ಸರ್, ಇದು ಏನು ಹೇಳಿದಾರಲ್ಲ ಇದು ಕರೆಕ್ಟ್ ಐತ್ರಿ. ಅದೇ ರೀತಿ ಈಗ ಓಟನ್ನ ಈಗ ಹೊರಗಡೆ ಈಗ MLAಗಳು ಹೆಂಗೆ ಖರೀದಿ ಮಾಡ್ತಾ ಇದಾರಲ್ಲ, ಅವ್ರ ಹಕ್ಕನ್ನು ಜನಗಳ ಹಕ್ಕನ್ನು ಕಸ್ಕೋತಾ ಇದ್ದಾರೆ ರೊಕ್ಕದಿಂದ. ಆ ರೀತಿ ಇಲ್ಲೂ ಆಗಬಾರ್ದು. ತಮ್ಮ ಅಧಿಕಾರ ಬೆಳೆಸ್ಕೋಕೆ ಇಲ್ಲಿ ಹುಡುಗರನ್ನ ಚೇಂಜ್ ಮಾಡಬಾರ್ದು. ರೊಕ್ಕ ಇದನ್ನು ಮಾಡಿ ಓಟನ್ನು ಖರೀದಿ ಮಾಡಿ ಫಂಡ್ ಆ ಹುಡುಗರಿಗೆ ಕೊಟ್ಟು ಮೇಲಿಂದ ಸರ್ಕಾರದವ್ರು ಈ ರೀತಿ ಆಗಬಾರ್ದು. ಒಂದಿದು ಹುಡುಗರ್ದು ಏನು ಯೂನಿಟಿ ಅಂತ ಆಗಿರ್ತೈತಲ್ಲ ಅದಾಗಿರಬೇಕು. ಪಕ್ಷ ಬರಬಾರ್ದು ಅಂತಾರೆ. ಪಕ್ಷ ಒಟ್ಟ ಬರಬಾರ್ದು. ಇಲ್ಲಿ ಇಂದಿನ ಮಕ್ಕಳೇ ನಾಳೆನ ಪ್ರಜೆಗಳು ಅಂತಾರೆ. ಇಲ್ಲಿ ಪ್ರಜೆಗಳು ಆಗ್ಬೇಕಂದ್ರೆ ನಿಯತ್ತಿನಿಂದ ಆಗಬೇಕು. ಈಗ ಇವ್ರು ಯಾವ ರೀತಿ MLAಗಳು ಆಗ್ತಾ ಇದಾರಲ್ಲ ಆ ರೀತಿ ಆಗಬಾರ್ದು. ಓಟ್ ನಿಂತ್ರ ರೊಕ್ಕದಿಂದ ಓಟನ್ನು ಅಲ್ಲ, ಯಾಕೆ ಚುನಾವಣೆ ಆಗಬೇಕು ಅಂತಾರೆ? ಯಾಕೆ ಚುನಾವಣೆ ಆಗ್ಬೇಕಂದ್ರೆ ಈಗಿನ ಮಕ್ಕಳಿಗೆ ಏನಂತ ನಾಲೆಜೇ ಇಲ್ಲ, ಲೀಡರ್ಶಿಪ್ ಕ್ವಾಲಿಟೀಸ್ ಇಲ್ಲ. ಬರೀ ಲೀಡರ್ಶಿಪ್ ಅಂದರೆ ಏನೋ ಹೊಡೆಯೋದು ಬಡಿಯೋದು ರೊಕ್ಕ ಓಟ್ ಖರೀದಿ ಮಾಡೋದು ಇದು ಅಷ್ಟೇ ಐತಿ. ಸರಿಯಾದ ನಮ್ಮ ದೇಶದ ಪ್ರಗತಿ ಹೆಂಗೆ ಸಾಗಿಸ್ಬೇಕು ಅನ್ನೋದಂಥ ನಾಲೆಜ್ ಇಲ್ಲ ಹುಡುಗರಿಗೆ. ಆ ಕಾರಣದಿಂದ ಬೇಕು. ಬಟ್ ಇಲ್ಲಿ ಯಾವುದೇ ಪಕ್ಷಗಳು ಇರಬಾರ್ದು. ಇದರಲ್ಲಿ ಪಕ್ಷಗಳು ಇಲ್ದಿರಂದ್ರೆ ಹುಡುಗರ ತಮ್ಮ ಯಾವ ರೀತಿ ಕಾಲೇಜನ್ನು ಪ್ರಗತಿ ಮಾಡಬೇಕು, ಇದನ್ನ ಯಾಕೆ ಪ್ರಗತಿ ಮಾಡಬೇಕು ಅನ್ನೋದು ಗೊತ್ತಾಗ್ತೈತೆ. ಸರ್, ತಾವೇನು? ಇದು ಕಾಲೇಜುಗಳ ಚುನಾವಣೆ ಆಗೋದ್ರಿಂದ ಈಗ ಮುಂಬರುವ ಚುನಾವಣೆಗಳೇನಿದೆ ಅಂದರೆ ಈಗ ಕಾಲೇಜಿಂದ ಹೋಗ್ತಕ್ಕಂಥ ಲೀಡರ್ಸ್ಗಳು ಮುಂದೆ ಭವಿಷ್ಯದಲ್ಲಿ ಒಳ್ಳೆ ಲೀಡರ್ಗಳಾಗೋ ಅವಕಾಶಗಳು ಸಿಗುತ್ತೆ. ಅದ್ರ ಜೊತೆಗೆ ಈಗ ಕಾಲೇಜ್ ಒಳಗಡೆ ಹೆಂಗಿದೆ ಅಂದರೆ ಮುಂದೆ ನಾವು ಯಾವ ರೀತಿ ಸಮೃದ್ಧ ಭಾರತವನ್ನು ಕಟ್ಟಬೇಕು, ಲೀಡರ್ಶಿಪ್ ಯಾವ ರೀತಿ ಬೆಳೆಯಬೇಕು ಅನ್ನೋದ್ರಿಂದ ನಾವು ಕಾಲೇಜ್ಗಳಲ್ಲಿ ಚುನಾವಣೆ ಮಾಡೋದು ಅವಶ್ಯಕ. ಈಗ ರಾಹುಲ್ ಗಾಂಧಿ ಅವರು ಏನು ಪತ್ರ ಬರೆದಿದ್ದಾರೆ ನಮ್ಮ ರಾಜ್ಯ ಸರ್ಕಾರಕ್ಕೆ, ಅವರು ಇದಕ್ಕೆ ಮುಂಚೆ ಅಂದರೆ ಈಗ ಇವ್ರು ರಾಜ್ಯ ಸರ್ಕಾರ ಬಂದ ಮೊದಲನೇ ವರ್ಷದಲ್ಲಿ ಬೈ ಚಾನ್ಸ್ ಇವ್ರು ಏನಾದ್ರು ತೆಗೆದುಕೊಂಡಿದ್ರೆ ನಾವು ಅಪ್ರಿಷಿಯೇಟ್ ಮಾಡ್ತಿದ್ದೀವಿ, ಒಳ್ಳೆಯ ನಿರ್ಧಾರ ಅಂತೇಳಿ. ಸೊ ಇವರು ಯಾರೋ ಬೇರೆಯವರ ಸಲಹೆ ತೆಗೆದುಕೊಂಡು ಇವ್ರು ಈ ರೀತಿ ಮಾಡೋದ್ರಿಂದ ನಮಗೇನಂತೆ ಇದು ದುಷ್ಪರಿಣಾಮ ಬೀರ್ಬೋದು. ಇನ್ನೊಂದು ಯಾವ ರೀತಿ ಅಂದರೆ ಸಂಘಟನೆಗಳ ಮಧ್ಯದ ಅವ್ರು ಇರ್ತಕ್ಕಂಥ ಈಗ ಸಂಘಟನೆ ಏನಿದೆ NSY ಸಂಘಟನೆ, ಸೊ ಅದನ್ನ ಮೇಲೆ ತರಲಿಕ್ಕೋಸ್ಕರ ಇವ್ರು ಚುನಾವಣೆ ಒಂದು ಘೋಷಣೆ ಮಾಡ್ಕೊಂಡಿದ್ದಾರೆ. ಇವಾಗ ಸದ್ಯ ಕುತಂತ್ರ ಐತೆ ಅಂತಾರೆ. ಇದು ಸತ್ಯ, ಕುತಂತ್ರ ಇದೆ. ಅದ್ರ ಜೊತೆಗೆ ಏನಂತ ನಮ್ಮ ABP ನಿಲುವೇನಿದೆ ಅಂದರೆ ನಾವು ಇಲೆಕ್ಷನ್ಗೆ ನಾವು ತಡೆಯಿಲ್ಲ, ಇಲೆಕ್ಷನ್ಗೆ ನಾವು ಪ್ರತಿಸ್ಪರ್ಧೆ ಮಾಡ್ತೀವಿ, ಒಳ್ಳೆ ಲೀಡರ್ಸ್ ಕ್ವಾಲಿಟಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನಾವು ತರ್ತೀವಿ. ಸೊ ಯಾರು ವಿದ್ಯಾರ್ಥಿಗಳು ಸೇರಿಸಿ
ಯಾರೊಬ್ಬನ ನಾಯಕನನ್ನು ಜನನಾಯಕನಾಗಿ ಆಯ್ಕೆ ಮಾಡ್ತಾರೆ, ಮುಂದೆ ಭವಿಷ್ಯದಲ್ಲಿ ಜನನಾಯಕ ಆಗಲಿಕ್ಕೆ ಅವ್ನಿಗೆ ಅವಕಾಶ ಸಿಗುತ್ತೆ. ಸೊ ಆ ಕಾರಣಕ್ಕಾಗಿ ನಾವು ಇಲೆಕ್ಷನನ್ನು ಸ್ವಾಗತ ಮಾಡ್ತೀವಿ. ಅಲ್ಲ ಗ್ರೂಪಿಸಮ್ ಆಗ್ಬೋದಲ್ಲ, ತಮ್ಮಲ್ಲೇ ಎಲ್ಲ ಹೊಡೆದಾಟ ಆಗ್ಬೋದು, ಗಲಭೆ ಆಗ್ಬೋದು. ಸೊ ಗಲಭೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಏನು ಮಾಡಬೇಕಂದ್ರೆ ಕಾಲೇಜ್ ಸಂಸ್ಥೆ ಏನಿದೆ ಈ ನಿಯಮಗಳಲ್ಲಿ ಕಾಲೇಜುಗಳು ಯಾವ ರೀತಿ ತರಬೇಕಂದ್ರೆ, ಈಗ ನಿಯಮಗಳಿರ್ತವೆ ಕಾಲೇಜುಗಡೆ. ಈಗ ಪ್ರಿನ್ಸಿಪಾಲು ವೈಸ್ ಪ್ರಿನ್ಸಿಪಾಲ್ ಅವ್ರು ಡಿಸ್ಕಷನ್ ಮಾಡಿಕೊಂಡು ಅದಕ್ಕೆ ಬೋರ್ಡ್ ಕಮಿಟಿ ಒಂದು ಮಾಡಿಕೊಂಡು ಇಲೆಕ್ಷನ್ಗೆ ಒಂದು ಕಮಿಟಿ ಮಾಡಿಕೊಂಡು ಸೊ ಯಾವ ರೀತಿ ನಿಯಮಗಳು ತರಬೇಕು, ಯಾವ ವಿದ್ಯಾರ್ಥಿಗಳನ್ನ ಅವ್ನು ಇಲೆಕ್ಷನ್ಗೆ ಅಪ್ರಿಷಿಯೇಟ್ ಮಾಡಬೇಕು ಅಂದ್ರೆ ಯಾವ ರೀತಿ ಅವ್ನು ಸೆಲೆಕ್ಷನ್ ಮಾಡಬೇಕು ಅಂದರೆ ಕೆಲವೊಂದಷ್ಟು ನಿಯಮಗಳಿರ್ತವೆ. ಕಾಲೇಜಲ್ಲಿ ಹುಡುಗ ಅತ್ಯುತ್ತಮ ಹುಡುಗ ಸ್ಪೋರ್ಟ್ಸಲ್ಲಿ ಅದಾನೆ, ಆಮೇಲೆ ಎಲ್ಲ ಕಾಲೇಜಿಗೆ ದಿನನಿತ್ಯ ಬರ್ತಾ ಇದ್ದಾನೆ, ಎಲ್ಲ ಚಟುವಟಿಕೆಗಳು ಭಾಗಿಯಾಗ್ತಿದ್ದಾನೆ, ಅಂಥ ವಿದ್ಯಾರ್ಥಿಗಳನ್ನ ಏನು ಮಾಡಬೇಕು, ಚುನಾವಣೆಗೆ ಸ್ಪರ್ಧೆಗೆ ಆಯ್ಕೆ ಮಾಡಿಕೊಡ್ಬೇಕು. ಈಗ ಇನ್ನೊಂದು ಯಾವ ರೀತಿ ಅಂತಂದರೆ ಬೇರೆ ಹೊರಗಿಂದ ಇರ್ತಕ್ಕಂಥ ಪಕ್ಷಗಳು ಡೈರೆಕ್ಟ್ ಇನ್ವಾಲ್ವ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಾಗಲಿ, ಪಕ್ಷದ ಜವಾಬ್ದಾರಿ ಇಟ್ಕೊಂಡು ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಿ ಈ ವಿದ್ಯಾರ್ಥಿಗಳಿಗಾದಂಥ ಇನ್ನಷ್ಟು ಅಪ್ಡೇಟ್ಸ್ ತೆಗೆದುಕೊಳ್ಳೋಣ ನಮ್ಮ ಪ್ರತಿನಿಧಿ ವೀರೇಶ್ ಇಂದ. ವೀರೇಶ್, ಅಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿಯ ಮನಸ್ಥಿತಿಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಸ್ವಾಗತಿಸ್ತಾರಾ ಅಥವಾ ಇದನ್ನು ಬಹಿಷ್ಕರಿಸ್ತಾರಾ ಅನ್ನುವಂಥದ್ದು, ತಾವೇನ ಮಾಹಿತಿ ಕೊಡ್ತೀರಿ ವಿಚಾರವಾಗಿ? ಎಸ್ ಶ್ರೀಪಾದ್ ಪಾಟೀಲ್, ವಿದ್ಯಾರ್ಥಿಗಳು ಸಾಕಷ್ಟು ಈ ಒಂದು ವಿಚಾರವಾಗಿ, ಯಾಕಂದರೆ ಒಂದು ಕಡೆ ಸರ್ಕಾರಕ್ಕೆ ಈ ಹಿಂದೆ ಸಹ ಮನವಿ ಕೊಟ್ಟಿದ್ದರು, ಅದರಲ್ಲಿ NSU ಸಂಘಟನೆ ಸಹ ಒಂದು ಕಡೆ ಎಲೆಕ್ಷನ್ ಬೇಕು, ಯಾಕಂದರೆ ಕಾಲೇಜು ಹಂತದಲ್ಲಿ ನಾಯಕತ್ವ ಅಂದರೆ ಬಲಪಡಿಸಲು ಈ ಒಂದು ಎಲೆಕ್ಷನ್ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಒಂದು ಕಡೆ ಈ ಹಿಂದೆ ಒಂದು ಕಡೆ ರಾಹುಲ್ ಗಾಂಧಿಗೆ ಪತ್ರ ಕೊಟ್ಟಿದ್ದರು. ಆ ರಾಹುಲ್ ಗಾಂಧಿ ಅವರಿಗೆ CMಗೆ ಪತ್ರ ಕೊಟ್ಟಿದ್ದಾರೆ. ಇಲ್ಲಿ NSU ಸಂಘಟನೆ ವಿದ್ಯಾರ್ಥಿಗಳಿದ್ದಾರೆ ಮತ್ತು ABPಯ ವಿದ್ಯಾರ್ಥಿಗಳು ಸೇರಿದ್ದಾರೆ. ಅವ್ರನ್ನ ವಿಚಾರಿಸಿದ ಅವ್ರನ್ನ ಕೇಳ್ತೀನಿ ನಾನು, ಏನು ಹೇಳ್ತಾರೆ ಎಲೆಕ್ಷನ್ ವಿಚಾರವಾಗಿ ಸರ್ ಕೊಟ್ಟಿದೆ, ಏನು ಹೇಳಿದ್ರಂತ? ನೀವು ಸಹ ಮನವಿ ಕೊಟ್ಟಿದ್ರಾ, ಏನು ಹೇಳಿದ್ರಂತ? ಸರ್ ನಾವು NSU ವತಿಯಿಂದ ಇದಕ್ಕೆ ಮನವಿಯನ್ನು ಕೊಟ್ಟಿದ್ವಿ CMಗೂ ಹಾಗೂ DCM ಅವ್ರಿಗೆ. ಇದನ್ನು ನಾವು ಸ್ವಾಗತಿಸ್ತೀವಿ. ಮೊದಲನೇದಾಗಿ ನಾವು ರಾಹುಲ್ ಗಾಂಧಿ ಅವ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕಂದರೆ ಇಡೀ ದೇಶದಲ್ಲಿ ಯುವಕರಿಗೆ ಸಮಸ್ಯೆ ಆದಾಗ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದಾಗ ಸ್ಥಳೀಯ ಮಟ್ಟದಲ್ಲೇ ಅದಕ್ಕೆ ಒಂದು ಪರಿಹಾರವನ್ನು ಕೊಡಬೇಕು ಅಂತ ರಾಹುಲ್ ಗಾಂಧಿ ಅವರು ಸಹ CM ಅವ್ರಿಗೆ ಒಂದು ಲೆಟರನ್ನು ಬರೆದಿದ್ದಾರೆ. ಅದಕ್ಕೋಸ್ಕರ ನಾವು ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ, ಉಪಮುಖ್ಯಮಂತ್ರಿಗಳಲ್ಲಿ, ಶಿಕ್ಷಣ ಸಚಿವರಲ್ಲಿ ಸಹ ನಾವು ಮನವಿಯನ್ನು ಮಾಡ್ತೀವಿ. ವಿದ್ಯಾರ್ಥಿಗಳ ಚುನಾವಣೆಯನ್ನು ಪ್ರಾರಂಭ ಆದರೆ ವಿದ್ಯಾರ್ಥಿಗಳಿಗಾಗುತ್ತಿರುವಂಥ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ ಅಂತ ನಾವು ಸರ್ಕಾರಕ್ಕೂ ಮನವಿಯನ್ನು ಸಹ ಮಾಡಿದ್ವಿ. ಶ್ರೀಪಾದ್ ಪಾಟೀಲ್, ಇಲ್ಲಿ ABP ಅವರು ಇದ್ದಾರೆ, ಮಾತಾಡಿಸಿದವ್ರನ್ನ 1990ರಲ್ಲಿ ಎಲೆಕ್ಷನ್ ಬಂದ್ ಮಾಡಿದ್ರು ಕಾಲೇಜ್ ಹಂತದಲ್ಲಿ, ಇದೀಗ ಮತ್ತೆ ಆರಂಭವಾಗ್ತಿದೆ, ಏನು ಹೇಳ್ತೀರಂತ? ಸರ್, 1990ರಲ್ಲಿ RC ಕಾಲೇಜಿನಲ್ಲಿ ಚುನಾವಣೆ ಆದ ಸಂದರ್ಭದಲ್ಲಿ ನಮ್ಮ ವೀರೇಂದ್ರ ಪಾಟೀಲ್ ಅವರ ನೇತೃತ್ವದಲ್ಲಿ ಚುನಾವಣೆನ ರದ್ದು ಮಾಡಿದರು. ಸರ್, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇದುವರೆಗೆ ಯಾವತ್ತೂ ಕೂಡ ಕ್ಯಾಂಪಸ್ ಚುನಾವಣೆಗಳಿಗೂ ಬೇಡ ಅಂತ ಹೇಳ್ಬಿಟ್ಟು ನಮ್ದು ಯಾವತ್ತೂ ನಿಲುವು ಇರಲಿಲ್ಲ. ಆದರೆ ಏನಂತ ಹೇಳಿದರೆ ವಿದ್ಯಾರ್ಥಿಗಳ ನಡುವೆ ಒಂದು ಸೈದ್ಧಾಂತಿಕವಾಗಿ ಒಂದು ಚುನಾವಣೆಗಳಾಗಬೇಕು, ಒಂದು ಹಾಗೆ ರಕ್ತಪಾತಕ್ಕೆಲ್ಲ ಅವಕಾಶ ಕೊಡ್ದಿರೋದಂತೆ RC ಕಾಲೇಜಲ್ಲಿ ಅದೇ ವಿಚಾರ ರಕ್ತಪಾತ ಗಲಾಟೆಯಿಂದ ರದ್ದು ಮಾಡಿದರು. ಹೌದು ಸರ್, 100% ಅದೇ ವಿಚಾರಕ್ಕೋಸ್ಕರನೇ. ಯಾಕಂದರೆ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳ ನಡುವೆ ಒಂದು ಬಾಂಧವ್ಯ ಇರಬೇಕು. ಈ ಚುನಾವಣೆ ಅಂತಕ್ಕಂಥ ಬ್ಯಾರಿಗೇಡ್ ತಂದು ನಾವು ಆ ಬಾಂಧವ್ಯನ ಕಿತ್ಕೊಳ್ಳುವಂಥ ಕೆಲಸ ಈ ಒಂದು ಚುನಾವಣೆ ಮಾಡಿತ್ತು ಆ ಸಂದರ್ಭದಲ್ಲಿ. ಹಾಗಾಗಿ ವೀರೇಂದ್ರ ಪಾಟೀಲ್ ಅವರು ಇದನ್ನು ರದ್ದು ಮಾಡುವಂಥ ಕೆಲಸ ಮಾಡಿದರು. ಆದರೆ ಚುನಾವಣೆ ಏನಕ್ಕೆ ಆಗಬೇಕು ಅಂತಂದರೆ ವೀರೇಶ್ ಅವರೇ, ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಕ್ಯಾಂಪಸ್ಗಳಲ್ಲಿ ಕೇವಲ ಯಾರೋ ಒಬ್ಬರು ರಾಹುಲ್ ಗಾಂಧಿ ಅವರಿಗೆ ಒಬ್ಬರು ಪತ್ರ ಬರೆದ್ರು, ರಾಹುಲ್ ಗಾಂಧಿ ಅವ್ರು ಇನ್ನೊಬ್ಬರಿಗೆ ಪತ್ರ ಬರೆದ್ರು ಎಂಬತಕ್ಕಂಥ ಒಂದೇ ಒಂದು ಕಾರಣಕ್ಕೋಸ್ಕರ ಚುನಾವಣೆ ಅಲ್ಲ. ಏನಂತ ಹೇಳಿದ್ರೆ ಕ್ಯಾಂಪಸ್ಗಳಲ್ಲಿರ್ತಕ್ಕಂಥ ಸಮಸ್ಯೆಗಳ ವಿರುದ್ಧ ಹೋರಾಡಲಿಕ್ಕೆ, ಹಾಗೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಒಂದು ಏನು ನಾಯಕತ್ವ ಗುಣಗಳನ್ನು ಹೊರಗೆ ತರಲಿಕ್ಕೋಸ್ಕರ ಚುನಾವಣೆ ಬೇಕಾಗಿರುತ್ತೆ ಹೊರತು ಇಲ್ಲಿ ಯಾವುದೇ ಇರ್ತಕ್ಕಂಥ ಏನು ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ದಾರೆ, ರಾಹುಲ್ ಗಾಂಧಿ ಅವರಿಗೂ ಮಾತ್ರ ಚುನಾವಣೆ ಅಲ್ಲ ಇದು. ಹಾಗೆ ಯಾವುದೇ ಒಂದು ರಾಜಕೀಯ ಪಕ್ಷ ಒಳಗೆ ಬರೆದಿರ್ತಕ್ಕಂತೆ ಏನು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಒಂದು ಹೈಂದು ಅಂತ ಆ್ಯಕ್ಟ್ ಸುಪ್ರೀಂ ಕೋರ್ಟಿಂದ ಹೊರಗೆ ಒಂದು ಇದನ್ನು ಮನವಿ ಹೊರಗೆ ಬಂದಿದೆ. ಅದ್ರ ಪ್ರಕಾರವಾಗಿ ಏನು ನಮ್ಮದು ಚುನಾವಣೆ ನಡೆಯುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಈ ಒಂದು ಚುನಾವಣೆ ಸ್ವಾಗತಿಸ್ತದೆ ವೀರೇಶ್ ಅವರೇ. ಈಗ ರಕ್ತಪಾತ ಗಲಾಟೆ ಗದ್ದಲ ಈ ಹಿಂದೆ ಅದೇ ಆಗಿತ್ತು, ಮತ್ತೆ ಅದಾಗಬಾರ್ದು, ಎಲ್ಲರೂ ಒಗ್ಗೂಟಂದಿರಬೇಕು, ಇಲ್ಲಿಂದ ಸಮಸ್ಯೆಗಳನ್ನು ಹೊರಗಡೆ ತರಬೇಕು, ಸರ್ಕಾರಕ್ಕೆ ಮುಟ್ಟಿಸ್ಬೇಕು, ಇಲ್ಲಿಂದ ನಾಯಕತ್ವ ಗುಣ ಬೆಳೆಸ್ಬೇಕಂತ ನಮ್ಮ ಕಡೆ ABP ಅವರು ಹೇಳ್ತಿದ್ದಾರೆ. ABP ಸಂಘಟನೆಯ ಯುವಕರು ನಮ್ಮ ಸ್ನೇಹಿತರು ಹೇಳಿದರು, ಅದನ್ನು ನಾವು ಒಪ್ತೀವಿ. ವಿದ್ಯಾರ್ಥಿಗಳಲ್ಲಿ ವೈಮನಸ್ಸು ಆಗಬಾರ್ದು ಅಂತಲೇ ನಾವು ಚುನಾವಣೆ ಆಗಿನ ಸಂದರ್ಭದಲ್ಲಿ ಸ್ಟಾಪ್ ಮಾಡಿದ್ದು ಅವ್ರು ಹೇಳಿದಾಗೆ. ಆದರೆ ವಿದ್ಯಾರ್ಥಿ ಚುನಾವಣೆ ಆದರೆ ಎಷ್ಟೋ
ತಳಮಟ್ಟದ ನಾಯಕರು ಇವತ್ತು ಮೇಲ್ಮಟ್ಟಕ್ಕೆ ಬೆಳೆಯ ಕಾರಣ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ಕೃಷ್ಣ ಬೈರೇಗೌಡ ಸಾಹೇಬರಾಗಿರ್ಬೋದು, ರಿಜ್ವಾನ್ ಅರ್ಷದ್ ಸಾಹೇಬರಾಗಿರ್ಬೋದು, ಬಿ ವಿ ಶ್ರೀನಿವಾಸ್ ಅವರಾಗಿರ್ಬೋದು, ಇವರೆಲ್ಲ ನಾರ್ಮಲ್ ಪೀಪಲಿಂದ ಬಂದವರು. ಇವತ್ತು ವಿದ್ಯಾರ್ಥಿ ನಾಯಕರ ಸಂಘಟನೆಯಿಂದ ಹೊರಹೊಮ್ಮಿ ದೇಶದಲ್ಲಿ ಆಟ ಆಡ್ತಾರೆ. ಈಗ ಅವ್ರು ಹೇಳ್ದಂಗೆ ಬರೇ ವಿದ್ಯಾರ್ಥಿಗಳ ಸಂಘಟನೆಗೋಸ್ಕರ ನಾವು ಕೆಲಸ ಮಾಡ್ತಾ ಇದ್ದೀವಿ ನಾವು. ಇವತ್ತು ರಾಹುಲ್ ಗಾಂಧಿ ಪತ್ರ ಬರೆದ ತಕ್ಷಣ ಸ್ವಾಗತಾರ್ಸಲು ಅವರು ಹೇಳಿದರು. ರಾಹುಲ್ ಗಾಂಧಿ ಅವರಿಗೆ ಈ ದೇಶದ ಪರಿಸ್ಥಿತಿ, ಚುನಾವಣೆಗಳ, ವಿದ್ಯಾರ್ಥಿಗಳ ಸಂಘಟನೆಯಲ್ಲಿ ಏನು ಸಮಸ್ಯೆ ಇದೆ ಅನ್ನೋದು ಅವ್ರು ಭಾಳ ಅರ್ಥ ಕೊಟ್ಟಿದ್ದಾರೆ. ಹಾಗಾಗಿನೇ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಇರೋದಕ್ಕೋಸ್ಕರನೇ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡಿ ವಿದ್ಯಾರ್ಥಿಗಳ ಸಂಘಟನೆ ಬಂದು ಮೆಮೊಂಡಮ್ ನಮ್ಮ ರಾಷ್ಟ್ರೀಯ ನಾಯಕರಾದ ವರುಣ್ ಚೌಧರಿ ಅವರು ಈ ಹಿಂದೆ ಇವತ್ತು ರಾಹುಲ್ ಗಾಂಧಿ ಅವರು ಪತ್ರ ಬರೆದಿದ್ದರಷ್ಟೇ ಸಂಘಟನೆ ನಮ್ಮದು ಹೋರಾಟ ಅಲ್ಲ. ಈ ಹಿಂದೆ ನಮ್ಮ ನೇತೃತ್ವದಲ್ಲಿ ಕೀರ್ತಿ ಗಣೇಶ್ ಅವ್ರ ನೇತೃತ್ವದಲ್ಲಿ ನಮ್ಮದೇ ಸರ್ಕಾರ ಇದ್ದರೂ ಸಹ ನಾವು ಚುನಾವಣೆ ಮಾಡಲೇಬೇಕನ್ನೋ ವಿದ್ಯಾರ್ಥಿಗೋಸ್ಕರನಲ್ಲಿ ನಮ್ಮ ಸಲೀಂ ಅಹಮದ್ ಸಾಹೇಬರಾಗಲಿ, ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ, ಡಿ ಕೆ ಸುರೇಶ್ ಅವರಾಗಲಿ ಅವರೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ನಾವು ಇದನ್ನು ಕೋರ್ಟಲ್ಲಿ ಫೈಟ್ ಮಾಡಬೇಕನ್ನೋ ಪ್ರಪೋಸಲ್ಸ ನಾವು ರೆಡಿ ಮಾಡ್ಕೊಂಡಿದ್ವಿ. ಹಾಗಾಗಿ ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರಿಗೆ ಹೋಗಿ ಮನವಿ ಮೆಮೊಂಡಮ್ ಕೊಟ್ಟು ನಮ್ಮ ವರುಣ್ ಚೌಧರಿ ಅವರು ಅಲ್ಲಿಂದ ಕ್ಲಿಯರ್ ಮಾಡಿಸಿ ಮತ್ತು ಅಲ್ಲಿಂದ ಇಲ್ಲಿ ಕಳಿಸಿದ್ದಾರೆ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳ ಚುನಾವಣೆ ನಡೆದರೆ ಎಷ್ಟೋ ಲಕ್ಷ ಬಡ ವಿದ್ಯಾರ್ಥಿಗಳ ನಾಯಕತ್ವ ಗುಣಗಳು ಬೆಳೀತವೆ. ಎಸ್, ಇದಿಷ್ಟು NSU ಸಂಘಟನೆ ಮತ್ತು ABEP ಸಂಘಟನೆ ವಿದ್ಯಾರ್ಥಿಗಳ ಮಾತಾಗಿತ್ತು. ಅಂದರೆ ಚುನಾವಣೆ ಪಾರದರ್ಶಕತೆಯಿಂದ ಇರಬೇಕು, ನಾಯಕತ್ವ ಗುಣಗಳನ್ನು ಬೆಳೆಸುವ ರೀತಿಯಲ್ಲಿ ಇರಬೇಕು. ಮತ್ತೊಂದು ಕಡೆ ಕಾಲೇಜ್ ಹಂತದಲ್ಲಿ ಎಲ್ಲರೂ ಒಗ್ಗೂಟಿನಿಂದ ಈ ಒಂದು ಕೆಲಸ ಮಾಡಬೇಕು. ಇದರಿಂದ ಸರ್ಕಾರಕ್ಕೆ ಕೆಲವೊಂದಕ್ಕೆ ವಿಷಯಗಳನ್ನು ಸರ್ಕಾರಕ್ಕೆ ಗಮನ ತರಬೇಕು. ಮತ್ತೊಂದು ಕಡೆ ಹೋರಾಟದ ಆದಿಸ ಹಿಡಿಬೋದು. ಹೀಗಾಗಿ ಇಲ್ಲಿ ಒಂದು ಕಡೆ ಸ್ಪಂದನೆ, ಎರಡು ಕಡೆಯ ನಾಯಕರಿಂದ ಉತ್ತಮ ಸ್ಪಂದನೆ ಇದೆ. ಎಲೆಕ್ಷನ್ ಆದರೆ ಉತ್ತಮ ಅಂತಲೇ ಒಂದು ಕಡೆ ಸ್ಪಷ್ಟಪಡಿಸಿದ್ದಾರೆ. ಫೈನ್ ಸಂಪರ್ಕದಲ್ಲಿರಿ ವೀರೇಶ್. ಪ್ರಕಾಶ್ ಹಿರೇಮಠ ಎಲೆಕ್ಷನ್ ಬರೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರೋಂಥದ್ದು, ಏನ್ ಹೇಳ್ತಾರೆ ಹುಬ್ಳಿ ಹುಡುಗರು? ಎಸ್ ಶ್ರೀಪಾದ್ ಪಾಟೀಲ್, ಖಂಡಿತವಾಗಿ ಏನಂದರೆ ರಾಜ್ಯದ ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿ ಸಂಘಟನೆಯ ಚುನಾವಣೆಯನ್ನು ನಡೆಸಲಿಕ್ಕೆ ಈಗಾಗಲೇ ಒಂದು ಕಡೆ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡಿರ್ತಕ್ಕಂಥದ್ದು. 33 ವರ್ಷಗಳ ಬಳಿಕ ಈ ಒಂದು ಚಿಂತನೆಯನ್ನು ಮಾಡ್ತಿರುವಂಥದ್ದು. ನಾನು ನೇರವಾಗಿ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ಏನು ಸಕ್ರಿಯವಾಗಿ ತೊಡಗಿಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾನು ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ವಿದ್ಯಾರ್ಥಿ ಸಂಘಟನೆಯ ಚುನಾವಣೆಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇದೆ, ಏನು ಹೇಳ್ತೀರಿ? ಸರ್, ವಿದ್ಯಾರ್ಥಿ ಚುನಾವಣೆ ಈಗಾಗಲೇ ನಮಗೆಲ್ಲ ತಿಳಿದಿರೋ ಹಾಗೆ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರು ಇದ್ದಾಗ ಚುನಾವಣೆಯನ್ನು ಬ್ಯಾನ್ ಮಾಡಿದರು ಕರ್ನಾಟಕ ರಾಜ್ಯದಲ್ಲಿ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ, ಜಾತಿ ಭೇದ ಭಾವ ವಿದ್ಯಾರ್ಥಿಗಳಲ್ಲಿ, ಆಮೇಲೆ ಗಲಭೆಗಳು. ಯಾಕಂದರೆ ಎರಡು ಸಂಘಟನೆಗಳು ಎಲೆಕ್ಷನ್ ಮಾಡಿದಾಗ, ಚುನಾವಣೆಯನ್ನು ಎದುರಿಸಿದಾಗ ಸ್ವಾಭಾವಿಕವಾಗಿ ಅದು ಗುಂಪು ಘರ್ಷಣೆಗೊಳಗೆ ಆಗೇ ಆಗುತ್ತೆ. ಆ ಒಂದು ಕಾರಣದಿಂದ ಆ ಟೈಮ್ನಲ್ಲಿ ಅವ್ರು ಮಾಡಿದರು. ಬಟ್ ಆದರೆ ಈಗೇನಾಗ್ತಿದೆ, ಸುಮಾರು 30 ವರ್ಷಗಳಾಯಿತು. ಸೊ ಈಗಿನ ವ್ಯವಸ್ಥೆ ಹೇಗಿದೆ ಅಂದರೆ, ವಿದ್ಯಾರ್ಥಿಗಳಲ್ಲಿ ಒಂದು ವಿದ್ಯಾರ್ಥಿಯಲ್ಲಿ ಏನು ಶಕ್ತಿ ಇದೆ, ಇವತ್ತು ವಿದ್ಯಾರ್ಥಿಯೇ ದೇಶದ ಶಕ್ತಿ ಅಂತಾರೆ. ಸ್ಟೂಡೆಂಟ್ ಇಸ್ ದ ನೇಷನ್ ಪವರ್ ಅಂತ ಹೇಳ್ತಾರೆ. ಸೊ ಅದನ್ನು ವಿದ್ಯಾರ್ಥಿಯಲ್ಲಿ ಜಾಗೃತಿ ಮೂಡಿಸ್ಬೇಕಂದ್ರೆ ನಾವು ಚುನಾವಣೆ ಮಾಡಲೇಬೇಕಾಗತ್ತೆ. ಯಾಕಂದರೆ ಒಬ್ಬ ವಿದ್ಯಾರ್ಥಿ ಮುಖಂಡ ಹೊರಹೊಮ್ಮಬೇಕು, ದೇಶದ ಒಂದು ಉನ್ನತ ಪ್ರಜೆಯಾಗಿ ಹೊರಹೊಮ್ಮಬೇಕು. ಅಂದರೆ ವಿದ್ಯಾರ್ಥಿಗಳಲ್ಲಿ ಕೆಲವೊಂದನ್ನು ತಿಳಿಕೊಡ್ಬೇಕಾಗತ್ತೆ. ಚುನಾವಣೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಆಗ್ತಿರೋ ಲೋಪದೋಷಗಳು ಅದೆಲ್ಲ ಸರಿ ಮಾಡೋಕ್ಕೆ ಒಂದು ಒಳ್ಳೆ ದಾರಿ ಆಗುತ್ತೆ ಅಂತ ಹೇಳ್ತೇನೆ. ಈಗ ಪ್ರಮುಖವಾಗಿ 33 ವರ್ಷಗಳ ಹಿಂದೆ ಈ ಒಂದು ವಿದ್ಯಾರ್ಥಿ ಸಂಘಟನೆ ಚುನಾವಣೆಯನ್ನು ಬ್ಯಾನ್ ಮಾಡಲಾಗಿತ್ತು. ಒಂದು ಕಡೆ ವಿದ್ಯಾರ್ಥಿಗಳ ಸಂಘಟನೆ ಮಧ್ಯೆ ಹಿಂಸಾಚಾರ ನಡೆಯುವಂಥ ಒಂದು ಗುಂಪುಗಾರಿಕೆ ನಡೆಯುವಂಥ ನಿಟ್ಟಿನಲ್ಲಿ ಒಂದು ಬ್ಯಾನ್ ಮಾಡಲಾಗಿತ್ತು. ಈಗ ಮತ್ತೆ ಈ ಬಗ್ಗೆ ಚಿಂತನೆ ಮಾಡಲಾಗ್ತಾ ಇದೆ. ಮಾಡೋದು ಎಷ್ಟರ ಮಟ್ಟಿಗೆ ಸರಿ, ಏನು ಅನಿಸುತ್ತೆ ಸರ್? ಈ ಚಿಂತನೆ ಮಾಡೋದು ತುಂಬ ಸರಿ ಸರ್. ಯಾಕಂದ್ರೆ ಸರ್, ನಾಯಕರ ಮಕ್ಕಳು ಅಷ್ಟೇ ನಾಯಕರು ಹಾಕಿದ್ದಾರೆ ಸರ್. ಬಡ ವಿದ್ಯಾರ್ಥಿಗಳಿಗೆ ನಮ್ಮಂಥ ಒಟ್ಟು ಯಾರೋ ಒಂದು ಕಂಡೀಷನ್ ನಾಯಕರ ಹಾಕಿ ಹೊರಹೊಮ್ಮಕ್ಕೆ ಆಗ್ತಾ ಇಲ್ಲ ಸರ್. ಅದಕ್ಕೆ ವಿದ್ಯಾರ್ಥಿಗಳು ಎಲೆಕ್ಷನ್ ಹಿಡಿಬೇಕು ಸರ್, ನಮ್ಮ ಅಭಿಪ್ರಾಯ ಸರ್. ಅದು ವಿದ್ಯಾರ್ಥಿ ಕಾಂಗ್ರೆಸ್ಲಿಂತ ಸರ್. ತಾವೇನು ಹೇಳ್ತೀರಿ ಈ ವಿದ್ಯಾರ್ಥಿ ಸಂಘಟನೆ ಚುನಾವಣೆ ಚಿಂತನೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನು ಅನ್ಸುತ್ತೆ ಸರ್? ಈಗಾಗಲೇ ನಮ್ಮ ವಿದ್ಯಾರ್ಥಿ ಪರಿಷತ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ನಡೆದಂಥ ರಾಷ್ಟ್ರೀಯ ಅಧಿವೇಶನದಲ್ಲಿ ಕೂಡ ಹೇಳಿದ್ದಾರೆ. UGCಗೆ ಕೂಡ ನಾವು ವಿದ್ಯಾರ್ಥಿ ಪರಿಷತ್ನ ಮನವಿ ಇತ್ತು, ವಿದ್ಯಾರ್ಥಿ ಸಂಘಟನೆಗಳ ವಿದ್ಯಾರ್ಥಿ ನಾಯಕರ ಚುನಾವಣೆ ಆಗಲಿ ಅಂತೇಳಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ. ಆದರೆ ಆ ಚುನಾವಣೆ ಯಾವ ರೀತಿ ಆಗಬೇಕಂದ್ರೆ, ಸುಪ್ರೀಂ ಕೋರ್ಟ್ ಒಂದು ಇನ್ಸಿಸ್ಟ್ ಮಾಡಿದೆ, ಲಿಂಗ್ರೋ ರಿಪೋರ್ಟ್ ಅಂತೇಳಿ. ಆ ರಿಪೋರ್ಟ್ ಪ್ರಕಾರನೇ ಸೂಕ್ತವಾಗಿ ಒಂದು ಚುನಾವಣೆ ನಡೀಬೇಕು. ಅದೇ ರೀತಿ ರಾಜಕೀಯ ಪಕ್ಷಗಳು ನೇರವಾಗಿ ಯಾವುದೇ ರೀತಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಭಾಗಿಯಾಗಬಾರ್ದು ಅಂತೇಳಿ ವಿದ್ಯಾರ್ಥಿ ಪರಿಷತ್ತು ಆಗ್ರಹ ಮಾಡುತ್ತೆ. ಸರ್, ಈಗ ಪ್ರಮುಖವಾಗಿ ಈ ಹಿಂದೆ ಅಂದರೆ ಇದನ್ನ ಬ್ಯಾನ್ ಮಾಡಲಿಕ್ಕೆ ಪ್ರಮುಖವಾದಂಥ ಕಾರಣ ಅಂದರೆ ಹಿಂಸಾಚಾರ ನಡೀತಾ ಇತ್ತು, ಮಾರಾಮಾರಿ ನಡೀತಾ ಇತ್ತು, ವಿದ್ಯಾರ್ಥಿ ಸಂಘಟನೆಗಳ ನಡುವೆ ಗುಂಪುಗಾರಿಕೆ ನಡೀತಾ ಇತ್ತು. ಈ ಹಿನ್ನೆಲೆ ಅದನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿದರು. ಈಗ 33 ವರ್ಷಗಳ ನಂತರ ಇದನ್ನು ವಿದ್ಯಾರ್ಥಿ ಸಂಘಟನೆ ಚುನಾವಣೆ ಮಾಡಲಿಕ್ಕೆ ಈಗ ಚಿಂತನೆ ಮಾಡ್ತಾ ಇರುವಂಥದ್ದು. ಅಂದರೆ ಈ ಎಲ್ಲ ಸಾಧಕ ಬಾಧಕಗಳಿಗೆ ವಿಚಾರ ಮಾಡೋದಾದರೆ ಇದು ಸರಿನಾ ತಪ್ಪ?
ಈಗ ಅಂದ್ರೆ ವಿದ್ಯಾರ್ಥಿ ಪರಿಷತ್ನ ನಿರ್ಣಯ ಏನು ಅಂತಂದರೆ ಈ ಚುನಾವಣೆ ನಡೆಯುವಂಥ ಒಂದು ಕ್ರಮವನ್ನು ವಿದ್ಯಾರ್ಥಿ ಪರಿಷತ್ ಮೊದಲಿಂದನೂ ಕೂಡ ಸ್ವಾಗತವನ್ನು ಮಾಡ್ಕೊಂಡು ಬಂದಿದೆ. ಆದ್ರೆ ಚುನಾವಣೆ ನಡೆಸಬೇಕು ಅಂತಂದರೆ ಅದನ್ನು ಯಾರೋ ಒಂದು ನಾಯಕರನ್ನ ಮೆಚ್ಚೋದಕ್ಕೋಸ್ಕರ ಅವ್ರ ಓಲೈಕೆಗೋಸ್ಕರ ಚುನಾವಣೆ ನಡೆಸಬಾರೋ ಅನ್ನುವಂಥದ್ದು ABVP ಒಂದು ನಿಲುವು. ಈಗ ಯಾರೋ ಒಂದು ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಕರ್ನಾಟಕದ ಚುನಾವಣೆಗಳನ್ನು ನಡೆಸೋ ರೀತಿಯಲ್ಲಿ ಆಗಬಾರ್ದು. ಅದೊಂದು ಈ ಹಿಂದೆ ಕೂಡ ಈಗ ನೀವು ಉಲ್ಲೇಖ ಮಾಡಿದ್ರಿ, ಈಗ ಹಿಂದೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ವಿದ್ಯಾರ್ಥಿಗಳ ನಡುವೆ ಹಿಂಸಾಚಾರವನ್ನು ನಡೆದಿರೋದ್ರಿಂದ, ಗಲಾಟೆಗಳಾಗಿರೋದ್ರಿಂದ, ಹಲ್ಲೆಗಳಾಗಿರೋದ್ರಿಂದ ನಾವು ಯೂನಿವರ್ಸಿಟಿಗಳಲ್ಲಿ ಚುನಾವಣೆಯನ್ನು ಬಂದ್ ಮಾಡಿದ್ದಾರೆ. ಅದೇ ರೀತಿ ಈಗ ಚುನಾವಣೆಯನ್ನು ನಡೆಸ್ತಾರೆ ಅಂದರೆ ಅದು ಯಾವ ರೀತಿ ನಡೆಸಬೇಕು ಅನ್ನೋದು ಒಂದು ಕರೆಕ್ಟಾದ ಒಂದು ಮಾರ್ಗಸೂಚಿ ಬರಬೇಕು. ಅಂದರೆ ಯಾವ ರೀತಿಯಲ್ಲಿ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಈಗ ಅವರು ಉಲ್ಲೇಖ ಮಾಡಿದ್ರು ಲಿಂಗರಾವ್ ಅಂತ ಒಂದು ವರದಿಯನ್ನು ಇದೆ, ಆ ವರದಿಯ ಪ್ರಕಾರವಾಗಿ ಅದನ್ನು ಚುನಾವಣೆಯನ್ನು ನಡೆಸಬೇಕು. ಈ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಪೊಲಿಟಿಕಲ್ ಪಾರ್ಟಿಗಳ ಇಂಟರ್ಫಿಯರ್ ಆಗಬಾರ್ದು. ಈಗ ರಾಜಕೀಯ ಪಕ್ಷಗಳು ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಬಂದಾಗ ಆಟೋಮೆಟಿಕ್ಕಾಗಿ ವಿದ್ಯಾರ್ಥಿಗಳ ನಡುವೆ ಒಂದಿಷ್ಟು ವಾಗ್ವಾದ ನಡೀತದೆ, ಒಂದಿಷ್ಟು ಗಲಾಟೆಗಳಾಗ್ತವೆ, ಹಲ್ಲೆಗಳಾಗ್ತವೆ. ಆ ಕಾರಣಕ್ಕಾಗಿ ಯಾವ ರೀತಿಯಲ್ಲಿ ಚುನಾವಣೆ ನಡೆಸಬೇಕು ಅನ್ನುವಂಥ ಒಂದು ಕಟ್ಟುನಿಟ್ಟಾದ ಒಂದು ಚೌಕಟ್ಟಿನೊಳಗಡೆ ಚುನಾವಣೆ ನಡೆಸಬೇಕಾಗಬೇಕು. ಮತ್ತು ಒಂದಿಷ್ಟು ವಿದ್ಯಾರ್ಥಿ ಪರಿಷತ್ ಒಂದಿಷ್ಟು ತೀರ್ಮಾನಗಳನ್ನ ತಗೊಂಡಿದೆ ಇದ್ರ ಬಗ್ಗೆ. ಅಂದರೆ ಚುನಾವಣೆ ನಡೆಸಬೇಕಾದ್ರೆ ಈಗ ಅದೊಂದು ಅಭ್ಯರ್ಥಿ ಅಂತ ಇಟ್ಕೊಂಡಾಗ ಅವರೊಂದು ಮಿನಿಮಮ್ ಒಂದು 5,000 ಒಳಗಡೆ ಖರ್ಚು ಮಾಡಬೇಕು ಎಲೆಕ್ಷನ್ನಿಗೆ. ಈಗ ಯಾವುದೋ ಒಂದು ಕಾಲೇಜ್ ಸ್ಟೂಡೆಂಟ್ ಅವರು ಲಕ್ಷಗಟ್ಟಲೆ ಹೊರಗಡೆಯಿಂದ ಪೊಲಿಟಿಕಲ್ ಪಾರ್ಟಿಗಳಿಂದ ಫಂಡನ್ನು ತಂದು ಎಲೆಕ್ಷನ್ ಮಾಡೋದು ಈ ರೀತಿ ಅಂತ ಆಗಬಾರ್ದು. ಮತ್ತು ಈ ಒಂದು ಚುನಾವಣೆ ಓಕೆ ಪ್ರಕಾಶ್ ಸಂಪರ್ಕದಲ್ಲೇ ಇರಿ, ಮತ್ತೆ ನಿಮ್ಮ ಹತ್ರ ನಾನು ಬರ್ತೀನಿ.